ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನಲ್ಲಿ ಈ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನ್ನ ಒಂದು ಉದ್ದೇಶಕ್ಕಾಗಿ ಆರ್ ಪಿ ಎಫ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಒಂದು 4208 ವೇಕೆನ್ಸಿನ ಸಿಲೆಬಸ್ನ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನಲ್ಲಿ ಆರ್ ಪಿ ಎಫ್ನ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನಿಮಗೆ 4208 ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಒಂದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಆಗಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ವೇಕೆನ್ಸಿ ಬಗ್ಗೆ ಆ ಒಂದು ಎಕ್ಸಾಮ್ನ ಪ್ರಿಪ್ರೇಷನ್ಗಾಗಿ ಇದರ ಒಂದು ಸಿಲೆಬಸ್ ಗೈಡೆನ್ಸು ಮತ್ತು ಎಕ್ಸಾಮ್ ಪ್ರಿಪ್ರೇಷನನ್ನು ಮತ್ತು ಇದರ ಒಂದು ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್ ಕೂಡ ನೀವು ಒಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಪ್ರಿವಿಯಸ್ ವಿಡಿಯೋಸ್ನಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಟ್ಟಿದ್ದೆ. ಎಷ್ಟು ವೇಕೆನ್ಸಿ ಇರುತ್ತೆ ಮತ್ತು ಅಪ್ಲಿಕೇಶನ್ನ ಡೇಟವನ್ನು ಎಲ್ಲ ಪ್ರೊಸೆಸನ್ನು ಕೂಡ ತಿಳಿಸ್ಕೊಟ್ಟಿತ್ತು. ಬಟ್ ಈ ಒಂದು ವಿಡಿಯೋಸ್ನಲ್ಲಿ ನಾನು ನಿಮಗೆ ಇದರ ಒಂದು ಎಕ್ಸಾಮ್ ಪ್ರಿಪರೇಷನ್ ಯಾವ ಥರ ಇರುತ್ತೆ ಮತ್ತು ಒಂದು ಸಿಲೆಬಸ್ ಯಾವ ಥರ ಇರುತ್ತೆ, ಇದರ ಒಂದು ಕ್ವಶನ್ ಪೇಪರ್ ಯಾವ ಥರ ಪ್ಯಾಟರ್ನಾಗಿ ಬರುತ್ತೆ, ಇದಕ್ಕೊಂದು ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಒಂದು ಗೈಡೆನ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ಟೋಟಲಿ 120 ಕ್ವಶನ್ಸ್ಗೆ ಒಂದು ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಕ್ವಶನ್ ಪೇಪರ್ ಬಂದುಬಿಟ್ಟು ನಿಮಗೆ ಯಾವ ಥರ ಒಂದು ಸಿಲೆಬಸ್ ಇದೆ ಇದರಲ್ಲಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ CBT ಅಂತ ಒಂದು ಎಕ್ಸಾಮ್ನ ಪ್ರೊಸೆಸ್ ಇದು ಬಂದುಬಿಟ್ಟು ನಿಮಗೊಂದು ಆಫ್ಲೈನ್ ಇರಲ್ಲ, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಎಕ್ಸಾಮ್ ಆಗಿರುತ್ತೆ. ಇದು ಬಂದುಬಿಟ್ಟು ಎಕ್ಸಾಮ್ ಮತ್ತು ನಿಮಗೆ ಯಾವ ಥರ ಒಂದು ಸಿಲೆಬಸನ್ನು ಅಪ್ ಟು ಎಲ್ಲಿ ತನಕ ಕೇಳ್ತಾರೆ ಅಂದರೆ ಅಪ್ ಟು 10th ವರೆಗೂ ನಿಮಗೆ ಇದು ಒಂದು ಎಕ್ಸಾಮ್ನ ಸಿಲೆಬಸನ್ನು ಇನ್ಕ್ಲೂಡಿಂಗ್ ಆಗಿರುತ್ತೆ. ಅಪ್ ಟು 10th ವರೆಗೆ ಮಾತ್ರ ಇದಕ್ಕೆ ಒಂದು ಸಿಲೆಬಸ್ ಮಾತ್ರ ಇನ್ಕ್ಲೂಡಿಂಗ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರ ಒಂದು ಪ್ಯಾಟರ್ನ್ ಮತ್ತು ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ ಟೋಟಲ್ ಡ್ಯೂರೇಷನ್ ಟೋಟಲ್ ಒಂದು ಟೈಮಿಂಗ್ ಎಷ್ಟಿರುತ್ತೆ ಎಕ್ಸಾಮ್ನ ಅಂದರೆ 90 ಮಿನಿಟ್ಸ್ ಅಂತ. ಇದು ಲೈಕ್ ದಟ್ ಆ್ಯಸ್ 1 hour 30 minutes ಅಂತ ಕೂಡ ಕರಿಬೋದು. ಇದು ಒಂದು ಟೋಟಲ್ ಮಿನಿಟ್ಸ್ ಬಂದುಬಿಟ್ಟು ನಿಮಗೆ 90 minutes ಫಾರ್ ಎಕ್ಸಾಮ್ಗೆ. ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು ನಿಮಗೆ ಇದು 120 ಕ್ವಶನ್ಸ್ ಆಗಿರುತ್ತೆ. 120 ಕ್ವಶನ್ಸು ಪ್ಲಸ್ 120 ಮಾರ್ಕ್ಸ್ ಕೂಡ ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 1 mark ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಒಂದು ದ ಕ್ಯಾಂಡಿಡೇಟ್ ಶಾಲ್ ಬಿ ಅವಾರ್ಡೆಡ್ 1 mark for each correct answer. No mark shall be awarded by deducted for questions not attempted ಅಂತ. there shall be negative marks 1/3 ಅಂತ ಕೂಡ ಇರುತ್ತೆ. ಇದಕ್ಕೆ ಒಂದು ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಇದು ನೆಗೆಟಿವ್ ಮಾರ್ಕ್ಸ್ ಎಷ್ಟೇ ಅಂದರೆ 1/3 ಅಂತ ಕೂಡ ಹೇಳ್ಬೋದು. 1/3 ಅಂದರೆ ಎವ್ರಿ 3 ರಾಂಗ್ ಆನ್ಸರ್ಗೆ ಒಂದು ಕರೆಕ್ಟ್ ಆನ್ಸರ್ ಕೂಡ ಇದಕ್ಕೆ ಒಂದು ಮೈನಸ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಒಂದು 3 ಕರೆಕ್ಟಾಗಿ ತಪ್ಪಾಗಿರ್ತಕ್ಕಂಥ ಆನ್ಸರ್ಸ್ಗೆ ಒಂದು ಸರಿ ಇರೋ ಆನ್ಸರನ್ನು ಕಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಇದು ಬಂದುಬಿಟ್ಟು ನಿಮಗೆ ಎಲಿಜಿಬಿಲಿಟಿ ಯಾವ ಥರ ಇರುತ್ತೆ ಅಂದರೆ ಮಿನಿಮಮ್ ಪಾಸ್ ಪರ್ಸೆಂಟ್ ಎಲಿಜಿಬಿಲಿಟಿಗೆ ಒಂದು ಕೆಟಗರಿ ಮೇಲೆ ನಿಮಗೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇರುತ್ತೆ. ಜನರಲ್ ಮತ್ತು OBC ಎಲ್ಲ ಅಭ್ಯರ್ಥಿಗಳಿಗೆ ಒಂದು 35% ಫಾರ್ ಎಲಿಜಿಬಿಲಿಟಿ ಇರುತ್ತೆ. ಪ್ಲಸ್ SC/ST ಕ್ಯಾಂಡಿಡೇಟ್ಗಳಿಗೆ ಇದಕ್ಕೆ ಒಂದು 30% ಫಾರ್ ಎಲಿಜಿಬಿಲಿಟಿ ಅಂತ ಕೂಡ ಹೇಳ್ಬೋದು. ಎಕ್ಸಾಮ್ನ ಒಂದು ಪಾಸ್ ಆಗೋಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೆಕ್ಸ್ಟ್ ಇದಕ್ಕೆ ಇಷ್ಟೊಂದು ತೊಗೋಬೇಕಾಗಿ ಅಂತ ಹೇಳಲಾಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಸಿಲೆಬಸನ್ನು ಯಾವ ಥರ ಇರುತ್ತೆ, ಇದರ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅನ್ನೋದನ್ನು ಪೂರ್ತಿ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿ. ಇದಕ್ಕೆ ಒಂದು ಸಿಲೆಬಸ್ ಬಂದುಬಿಟ್ಟು ನಿಮಗೆ ಒಂದು ಕ್ವಶನ್ಸ್ ವಿಲ್ ಬಿ ಅಬ್ಜೆಕ್ಟಿವ್ ಟೈಪ್ ವಿತ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಆರ್ ಲೈಕ್ಲಿ ಕವರ್ ಟು ಟಾಪಿಕ್ ಆ್ಯಂಡ್ ಸಿಲೆಬಸ್ ಅಂತ ಕೂಡ ಹೇಳಿದ್ದಾರೆ ನೋಡಿ. ಕ್ವಶನ್ಸ್ ಬಂದುಬಿಟ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಕ್ಸಾಮ್ ಇರುತ್ತೆ. ಇದು ಕ್ವಶನ್ ಪೇಪರ್ ಕೂಡ ಸೆಟ್ ಆಗಿರೋದು 4:1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಸಿಲೆಬಸ್ ಏನೇನು ಒಳಗೊಂಡಿರುತ್ತೆ ಅಂತಂದರೆ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಅರಿಥ್ಮೆಟಿಕ್ 35 ಮಾರ್ಕ್ಸ್ ಇರುತ್ತೆ. ಅರಿಥ್ಮೆಟಿಕ್ನ ಒಂದು ಸಿಲೆಬಸ್ನಲ್ಲಿ ಅರಿಥ್ಮೆಟಿಕ್ ಸಬ್ಜೆಕ್ಟ್ನಲ್ಲಿ ಕ್ವಶನ್ ನಿಮಗೆ ಒಂದು 35 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಇದು ಒಂದು 35 ಮಾರ್ಕ್ಸ್ 35 ಕ್ವಶನ್ಸ್ ಕೂಡ ನಾವು ಹೇಳ್ಬೋದು. ಅರಿಥ್ಮೆಟಿಕಲ್ಲಿ ಯಾವ್ಯಾವ ಕ್ವಶನ್ಸನ್ನು ಯಾವ್ಯಾವ ಒಂದು ಸಿಲೆಬಸ್ ಟಾಪಿಕನ್ನು ಯಾವ್ಯಾವ್ದು ಇರುತ್ತೆ ಅಂದರೆ ಕ್ವಶನ್ಸ್ ಆನ್ ನಂಬರ್ ಸಿಸ್ಟಮ್, ಹೋಲ್ ನಂಬರ್ಸ್, ಡೆಸಿಮಲ್, ಫ್ರ್ಯಾಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್, ಫಂಡಮೆಂಟಲ್ ಅರಿಥ್ಮೆಟಿಕಲ್ ಆಪರೇಷನ್, ಪರ್ಸೆಂಟೇಜ್, ರೇಷಿಯೋ, ಪ್ರೊಪೋರ್ಷನ್, एवरेज, इंटरेस्ट, प्रॉफिट, लॉस, डिस्काउंट, यूज ग्राफिक, ग्राफ्स, मेजरमेंट, टाइम, डिस्टेंस. ಇದೆಲ್ಲ ಟಾಪಿಕನ್ನು ನಿಮಗೆ ಒಂದು 35 ಮಾರ್ಕ್ಸ್ನ ಕ್ವಶನ್ಸ್ ಆಗಿರುತ್ತೆ. 35 ಮಾರ್ಕ್ಸ್ಗೆ ಕ್ವಶನ್ಸ್ ಪ್ಲಸ್ 35 ಮಾರ್ಕ್ಸ್ ಒಳಗೊಂಡಿರುತ್ತೆ ಒಂದು ಸಿಲೆಬಸ್ಸು ಪ್ಲಸ್ ಇಷ್ಟೊಂದು ಟಾಪಿಕ್ ಅಂತ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಒಂದು ಆನ್ಲೈನ್ ಗೈಡೆನ್ಸ್ ಕೌನ್ಸಿಲಿಂಗಲ್ಲಿ ಕೂಡ ನೀವು ಅಟೆಂಡ್ ಮಾಡ್ಬೋದು. ಕೌನ್ಸಿಲಿಂಗ್ ಕ್ಲಾಸಸ್ ಕೂಡ ಇದರ ಒಂದು ಎಕ್ಸಾಮ್ನ ಒಂದು ಪ್ರಿಪರೇಷನ್ ಗೈಡೆನ್ಸ್ ಯಾವ ಥರ ಇರುತ್ತೆ ಮತ್ತು ಕ್ವಶನ್ ಪೇಪರ್ ಯಾವ ಥರ ಪ್ಯಾಟರ್ನ್ ಇರುತ್ತೆ ಅನ್ನೋದು ಕೂಡ ನಿಮಗೆ ಒಂದು ಕೌನ್ಸಿಲಿಂಗಲ್ಲಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಗೈಡೆನ್ಸ್ ಕೂಡ ಕೊಡಲಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಸಿಲೆಬಸಲ್ಲಿ ಈ ಒಂದು ಸಿಲೆಬಸ್ನಲ್ಲಿ ಇದಕ್ಕೂ ಕೂಡ 35 ಮಾರ್ಕ್ಸ್ ಇರುತ್ತೆ. ಇದಕ್ಕೂ ಕೂಡ 35 ಮಾರ್ಕ್ಸು ಪ್ಲಸ್ ಯಾವ ಒಂದು ಟಾಪಿಕನ್ನು ಉಳಿಕೆ ಸಿಲೆಬಸ್ಗೆ ಇನ್ಕ್ಲೂಡಿಂಗ್ ಇರುತ್ತೆ ಅಂದರೆ ಕ್ವಶನ್ಸ್ ಆನ್ ಅನಲಾಗ್, ಸಿಮಿಲಾರಿಟಿ, ಡಿಫರೆನ್ಸ್ ಮತ್ತು ಸ್ಪೆಷಲ್ ಓರಿಯೆಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಸಿಸ್, ಜಜ್ಮೆಂಟು, ಡಿಸಿಷನ್ ಮೇಕಿಂಗ್, ವಿಜುವಲ್ ಮೆಮರಿ, ನಾನ್ ವರ್ಬಲ್ಲು, ಕೋಡಿಂಗ್, ಡಿಕೋಡಿಂಗ್, ರೀಸನಿಂಗ್. ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಇದು ಒಂದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ. ಇದು ಕೂಡ 35 ಮಾರ್ಕ್ಸ್ ಮತ್ತು 35 ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಜನರಲ್ ಅವೇರ್ನೆಸ್ ಫಾರ್ 50 ಮಾರ್ಕ್ಸ್ ಅಂತ ಕೂಡ ಹೇಳ್ಬೋದು. ಇದು ಬಂದುಬಿಟ್ಟು ನಿಮಗೆ ಜನರಲ್ ಅವೇರ್ನೆಸ್ 50 ಮಾರ್ಕ್ಸ್ ಪ್ಲಸ್
ಸೊ ಇದಕ್ಕೆ ಜನರಲ್ ಅವೇರ್ನೆಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಕೂಡ ಇದಕ್ಕೆ ಅಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. ಸೊ ಇದು ಟೋಟಲಿ ನಿಮಗೆ 50 ಮಾರ್ಕ್ಸ್ ಇರುತ್ತೆ. 50 ಕ್ವಶನ್ಸ್ ಕೂಡ ಅಲ್ಲಿ ಈ ಒಂದು ಸಿಲೆಬಸ್ಸಿಗೆ ಮತ್ತು ಈ ಒಂದು ಟಾಪಿಕ್ನಲ್ಲಿ ನಿಮಗೆ ಕ್ವಶನ್ಸನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಜನರಲ್ ಅವೇರ್ನೆಸ್ ಮತ್ತು ಜನರಲ್ ಕರೆಂಟ್ ಅಫೇರ್ಸ್ನಲ್ಲಿ ಯಾವ ಥರ ಇನ್ಕ್ಲೂಡಿಂಗ್ ಟಾಪಿಕ್ ಇರುತ್ತೆ ಅಂದರೆ ಕ್ವಶನ್ಸ್ ವಿಲ್ ಬಿ ಏಮ್ ಟೆಸ್ಟಿಂಗ್ ಫಾರ್ ಕಂಡಕ್ಟ್ ಜನರಲ್ ಅವೇರ್ನೆಸ್ ಫಾರ್ ದ ಎನ್ವೈರನ್ಮೆಂಟ್ ಅರೌಂಡ್ ಹಿಮ್ ಆ್ಯಂಡ್ ಹರ್ ಅಪ್ಲಿಕೇಶನ್ಸ್ ಟು ಸೊಸೈಟಿ. ಸೊ ಟೆಸ್ಟ್ ನಾಲೆಜ್ ಆಫ್ ಕರೆಂಟ್ ಇವೆಂಟ್ಸ್, ಸೊ ಮಚ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ಸ್. ಸೊ ಮತ್ತು ಇದಕ್ಕೆ ಬಂದರೆ ಇಂಡಿಯನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್, ಜನರಲ್ ಪಾಲಿಸಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸ್ಪೋರ್ಟ್ಸ್, ಜನರಲ್ ಸೈನ್ಸ್, ಸೊ ETC. ಸೊ ಇದಕ್ಕೆ ಒಂದು ನಾನು ಹೇಳಿದ್ದೆ ಜನರಲ್ ನಾಲೆಜ್ ಅಂತ ಕೂಡ ಕರೀಲಾಗುತ್ತೆ. ಸೊ ಜನರಲ್ ಅವೇರ್ನೆಸ್ ಮತ್ತು ಜನರಲ್ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡಿಂಗ್ ಆಗಿರ್ತಕ್ಕಂಥ ಇದಕ್ಕೆ ಒಂದು ಜನರಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್, ಜಿಯೋಗ್ರಫಿ, ಸೊ ಎಲ್ಲವನ್ನು ಇನ್ಕ್ಲೂಡಿಂಗ್ ಪ್ಲಸ್. ಸೊ ಇದಕ್ಕೆ ಯಾವ ಥರ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಜಿಯೋಗ್ರಫಿ ಅಂದರೆ ಸೊ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಪೊಲಿಟಿಕಲ್ ಓದಬೇಕು. ಸೊ ನಾಟ್ ಕರ್ನಾಟಕ, ಮಹಾರಾಷ್ಟ್ರ ಅಂತ. ಸೊ ಇದು ಸೆಂಟ್ರಲ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಉದ್ದೇಶದಿಂದ ಇದಕ್ಕೆ ಏನು ಸಂಬಂಧಪಟ್ಟಿರುತ್ತೆ ಕೂಡ ಒಂದು ಇಂಡಿಯನ್ ಸೆಂಟ್ರಲ್ ಲೆವೆಲ್ಗೆ ಅಪ್ ಟು 10th ಲೆವೆಲ್ಗೆ ಪ್ಲಸ್ ಇಂಡಿಯನ್ ಇನ್ಕ್ಲೂಡಿಂಗ್ ಸಿಲೆಬಸನ್ನು ನಾನು ಇಲ್ಲಿ ಕ್ವಶನ್ಸನ್ನು ಅರೇಂಜ್ ಮಾಡಿರ್ತಾರೆ. ಸೊ ಆ ಥರ ಇದರಲ್ಲಿ ಒಂದು ಸಿಲೆಬಸ್ ಆಗಿರುತ್ತೆ. ಓಕೆ, ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ಇದರಲ್ಲಿ ಒಂದು RPFನ ಜಸ್ಟ್ ಒಂದು ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇದರ ಕ್ವಶನ್ ಪೇಪರ್ ಕೂಡ ಯಾವ ಥರ ಪೇಪರ್ ಪ್ಯಾಟರ್ನ್ ಸೆಟ್ಟಿಂಗ್ ಮಾಡಿರ್ತಾರೆ ಅಂತ ಕೂಡ ಹೇಳಿದ್ದೀನಿ. ಸೊ ಟೋಟಲ್ 35 ಮಾರ್ಕ್ಸ್, 50 ಮಾರ್ಕ್ಸ್ ಅಂತ. ಸೊ ಟೋಟಲ್ 120 ಮಾರ್ಕ್ಸ್ ಪ್ಲಸ್ ಆ್ಯಂಡ್ 120 ಮಾರ್ಕ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ ನಿಮಗೆ ಇದರ ಒಂದು ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋ ತಿಳಿಸ್ಕೊಡ್ತೀನಿ. ಮತ್ತು ಇದರ ಕ್ವಶನ್ ಪೇಪರ್ ಕೂಡ ನಿಮಗೆ ಒಂದು PDF ಆಗಿ ಒಂದು ಸ್ಯಾಂಪಲ್ ಡೆಮೋ ಆಗಿ ತೋರಿಸ್ತಿದ್ದೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಕೂಡ ನೀವು ಒಂದು ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಕೂಡ ನೀವು ಅಟೆಂಡ್ ಮಾಡ್ಬೋದು. ಸೊ ಅದರಲ್ಲಿ ಕೂಡ ಇದರ ಒಂದು ಯಾವ ಥರ ಎಕ್ಸಾಮ್ ಪ್ರಿಪರೇಷನ್ ಇರುತ್ತೆ ಮತ್ತು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಫುಲ್ ಡೀಟೇಲ್ಸ್ ಆಗಿ ಕೂಡ ತಿಳಿಸ್ಬೋದಾಗಿದೆ. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.